ವೀಕ್ಷಕರೇ, ಇವತ್ತಿನ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಮೇಲೆ ಆರಕ್ಷಕರ ಒಂದು ಸ್ನೇಹಮಯಿ ವಾತಾವರಣ ಹೇಗಿರಬೇಕಾಗಿತ್ತು ಅದು ಇಲ್ಲ ಅನ್ನುವಂಥ ಅನುಮಾನ ಈಗ ವ್ಯಕ್ತ ಆಗ್ತಿರುವಂಥದ್ದು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಟ್ರಾಫಿಕ್ ಪೊಲೀಸರು ವಾಹನ ಸವಾರರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಈಗ ಗಂಭೀರವಾಗಿ ಕೇಳಿ ಬರ್ತಾ ಇರುವಂಥದ್ದು. ಅಂಕಲಿ ಪೊಲೀಸರ ಮೇಲೆ ಇದೆಂಥ ಆರೋಪ? ಅಧಿಕಾರಿಗಳ ಆದೇಶವನ್ನ ಗಾಳಿಗೆ ತೂರಿದ್ರ ಪೊಲೀಸರು. ಅಂಕಲಿ ಪೊಲೀಸರ ಮೇಲೆ ಇದೆಂತ ಆರೋಪ ಕೇಳಿಬಂದಿದೆ ಈಗ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ದ್ವಿಚಕ್ರ ವಾಹನವನ್ನ ಅಡ್ಡಗಟ್ಟಿ ಪೊಲೀಸರಿಂದ ಹಲ್ಲೆ ಮಾಡಿರುವಂತ ಆರೋಪ. ಸಾಂಗ್ಲಿ ಮೂಲದ ನಿವಾಸಿಗಳ ಮೇಲೆ ಪೊಲೀಸರು ದರ್ಪವನ್ನ ತೋರಿದ್ರ. ಹೆಲ್ಮೆಟ್ ಹಾಕಿಲ್ಲ ಅನ್ನುವಂಥ ಕಾರಣಕ್ಕೆ ಯುವಕನಿಗೆ ಥಳಿತ ಮಾಡಿದ್ದಾರೆ ಪೊಲೀಸರು ಎನ್ನಲಾಗ್ತಾ ಇದೆ. ಮಗನನ್ನ ಬಿಡಿಸಲು ಮುಂದಾದ ತಾಯಿಯ ಮೇಲೂ ಕೂಡ ಹಲ್ಲೆ ಮಾಡಿರುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಅನ್ನುವಂಥ ಗ್ರಾಮದಲ್ಲಿ ಟ್ರಾಫಿಕ್ ಪೊಲೀಸರು ದ್ವಿಚಕ್ರ ವಾಹನದಲ್ಲಿ ಬರ್ತಿದ್ದಂಥ ತಾಯಿ ಮಗನ ಮೇಲೆ ಹಲ್ಲೆ ಮಾಡಿರುವಂತ ಈಗ ಆರೋಪ ಈಗ ಕೇಳಿ ಬರ್ತಾ ಇದೆ. ಯಾರದು ಸರಿ ಯಾರದು ತಪ್ಪು ನೋಡಿ. ಮೊದಲನೇದಾಗಿ ಈ ಟ್ರಾಫಿಕ್ ಪೊಲೀಸ್ನವ್ರು ಮೊದಲೆಲ್ಲ ವಾಹನವನ್ನ ತಡೆದು ಎನ್ಕ್ವೈರಿಯನ್ನು ಮಾಡಬೇಕಾಗಿತ್ತು. ವಾಹನದ ಡೀಟೇಲ್ಸ್ ಅನ್ನ ಅಥವಾ ಡಾಕ್ಯುಮೆಂಟ್ ಅನ್ನ ಕೇಳಬೇಕಾಗಿತ್ತು. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಪರಿಶೀಲನೆ ಮಾಡಬೇಕಾಗಿತ್ತು. ಇದೆಲ್ಲ ರೂಲ್ಸ್ ಇತ್ತು. ಆದ್ರೆ ಈಗ ರೀತಿ ಇಲ್ಲ. ಇಲ್ಲಿ ಈ ಘಟನೆಯನ್ನ ನೋಡಿದಾಗ ಅವರು ಮಹಾರಾಷ್ಟ್ರದ ಸಾಂಗ್ಲಿಯಿಂದ ಬರ್ತಾ ಇದ್ರಂತೆ ತಾಯಿ ಮಗ. ಸೊ ಬರ್ತಿದ್ದಾಗೆ ಇವರು ದ್ವಿಚಕ್ರ ವಾಹನದಲ್ಲಿ ಈ ಮಗ ಋಷಿಕೇಶ್ ಅನ್ನುವಂಥವನು ಇವನು ಹೆಲ್ಮೆಟ್ ಹಾಕಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಪೊಲೀಸರು ಅವನನ್ನ ತಡೆದು ಅವನ ಮೇಲೆ ಮಾಡಿದ್ದಾರೆ. ಜೊತೆಗೆ ಅವನ ಮೇಲೆ ಗಂಭೀರವಾದ ಹಲ್ಲೆಯಾಗಿ ಅವನ ಟೀ ಶರ್ಟ್ ಕೂಡ ಹರಿದೋಗಿತ್ತಂತೆ. ಆ ಟೀ ಶರ್ಟ್ ಅನ್ನ ಹೊಸದು ಕೊಡಿಸಿ ಅವನಿಗೇನೋ ಆ ಒಂದು ವಾಗ್ವಾದದಲ್ಲಿ ಆ ಗಲಾಟೆಯಲ್ಲಿ ಕೆಳಗೆ ಕುಸಿದು ಬೀಳ್ತಾನಂತೆ. ಕೊನೆಗೆ ಅವನನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಪೊಲೀಸರೇ ಹೋಗ್ತಾರೆ ಅನ್ನುವಂಥ ಮಾಹಿತಿ ಈಗ ನಮಗೆ ಲಭ್ಯ ಆಗ್ತಿರುವಂಥದ್ದು. ಅಂಕಲಿ ಪೊಲೀಸರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಧಿಕಾರಿಗಳ ಆದೇಶವನ್ನ ಗಾಳಿಗೆ ತೂರಿದ್ರ ಪೊಲೀಸರು. ಯಾಕೆ ಈ ವಿಚಾರವನ್ನ ನಾವು ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡ್ವಿ ಅಂತಂದ್ರೆ, ಎಲ್ಲ ಆದೇಶಗಳಿರೋದು ಯಾವ ಕಾರಣಕ್ಕೋಸ್ಕರ ಅಂದ್ರೆ ಅದು ಒಂದು ವ್ಯವಸ್ಥೆ ಸುಗಮವಾಗಲಿ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಆದರೆ ಇಲ್ಲಿ ಪೊಲೀಸರು ಒಂದು ವೇಳೆ ಏನಾದರೂ ಈ ರೀತಿ ಹಲ್ಲೆಯನ್ನ ಮಾಡಿದ್ರೆ ನಿಜಕ್ಕೂ ಅದು ತಪ್ಪಾಗುತ್ತೆ. ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಪೊಲೀಸರಿಗೆ ಅವಕಾಶ ಇಲ್ಲ. ಟ್ರಾಫಿಕ್ ಪೊಲೀಸ್ನವರು ಈ ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಅವಕಾಶ ಇಲ್ಲ. ನಿಮಗೆ ನೋಡಿ ತೋರಿಸ್ತಾ ಇದ್ದೀವಿ, ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ. ಆ ಒಂದು ಹಲ್ಲೆಗೆ ಒಳಗಾಗಿರುವ ಬೈಕ್ ಸವಾರ ನೋಡಿ ಅರೆಬೆತ್ತಲಿಯಾಗಿದ್ದಾನೆ. ಅವನ ಟೀ ಶರ್ಟ್ ಎಲ್ಲ ಹರಿದು ಹಾಕಿದ್ದಾರೆ ಪೊಲೀಸರು ಅಂತೇಳಿ ಆರೋಪ ಮಾಡ್ತಾ ಇರುವಂಥದ್ದು. ಇದು ಈ ಅಂಕಲಿ ಪೊಲೀಸ್ ಠಾಣೆಯ ಟ್ರಾಫಿಕ್ ಪೊಲೀಸ್ನವರು ಈ ರೀತಿ ಮಾಡಿದ್ದಾರೆ ಅಂತೇಳಿ ಈಗ ನೋಡಿ ಮಾಧ್ಯಮಗಳ ಮುಂದೆ ತಾಯಿ ಹಲ್ಲೆಗೊಳಗಾದಂಥ ಋಷಿಕೇಶ ಇದಾರಲ್ಲ ಅವರ ತಾಯಿ ಕೂಡ ಮಾತಾಡಿದ್ದಾರೆ. ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಯಾಕೆಂದರೆ ನಾವು ಹೌದು ನಿಯಮಗಳನ್ನು ಪಾಲನೆ ಮಾಡದೇ ಇದ್ದಾಗ ಸಂಚಾರಿ ನಿಯಮಗಳು ಅಂತ ಇರುತ್ತೆ. ಹೆಲ್ಮೆಟ್ ಹಾಕಲಿಲ್ಲ ಅಂದರೆ ಸಂಚಾರಕ್ಕೆ ಸಂಬಂಧಪಟ್ಟಂಗೆ ಸಿಗ್ನಲ್ ಜಂಪ್ ಮಾಡಿದ್ರೆ, ಓವರ್ ಸ್ಪೀಡ್ ಇನ್ನೇನೋ ಇರುತ್ತಲ್ಲ, ಅವನ್ನೆಲ್ಲ ಬ್ರೇಕ್ ಮಾಡಿದಾಗ ಅದಕ್ಕೆ ದಂಡ ಹಾಕೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅದು ಯಾವ ರೀತಿ ಹಾಕಬೇಕು? ಅದಕ್ಕೇನು ಹಲ್ಲೆ ಮಾಡಬೇಕಾ? ಅವನು ತಿಳಿಸ್ಬೇಕಾ? ಇಲ್ಲ. ಪೊಲೀಸ್ನರಿಗೆ ಯಾವುದೇ ಆರೋಪಿಯ ಮೇಲೆ ಹಲ್ಲೆ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶವೇ ಇಲ್ಲ. ಆ ತಾಯಿ ಏನ್ ಮಾತಾಡಿದೆ ನೋಡ್ಕೊಂಬರೋಣ. ನಾವು ಸಾಂಗ್ಲಿಂದ ಬರಾತಿದ್ವಿ. ಸಾಂಗ್ಲಿಂದ ಬರಾತಿದ್ವಿ. ಅವ್ರ ಏನಾರ ಗಾಡಿ ನಿಲ್ಲಿಸಿ ಕಡೆ ದಂಡೆ ತಗೋರಂದ್ರ ಇವ್ರ ದಂಡೆ ತಗೊಂಡ ನಾವ್ ಇಬ್ರು ಮಂದಿ ರವಿ ಅವ್ರು ಹಿಡ್ದಾರಪ್ಪ. ಅವ್ರ ರೊಕ್ಕ ಬೇಡತ್ತಾರ ಕೊಟ್ರೆ ಕೂಡಪ್ಪ ಅನ್ನ ಬಿಡ ಅನ್ನ ಹೋಗುನು
ನಮ್ಗೆ ಇಲ್ದ್ರಕ ನಡೆದೈತೆ ಅವ್ರಿಗೆ ಕೂಡ ಅನ್ಯ ಈಗೇನಂದ ಮಮ್ಮಿ 300 ರೂಪಾಯಿ ಕೊಡ್ತಾರೆ ಪೆಟ್ರೋಲ್ಗೆಲ್ಲ ಬೇಕು ಮತ್ತು ನಮ್ಗೆ ರೂಮಿಂದ ಮತ್ತೆ ಏನು ಅಟ್ಟ ಹೆಚ್ಚ ಕಡಿಮೆ 500 ರೂಪಾಯಿ ಕೊಟ್ಟು ಏನು ಮಾಡೋದು 300 ರೂಪಾಯಿ ತಗೋರಿ ನಮ್ಮನ್ನು ಬಿಡ್ರಿ ಅಂದೆವು ಮತ್ತೆ ಹೆಲ್ಮೆಟ್ ಹಾಕುಂದಿಲ್ಲ ಈಗ ಹಾಕುಂದಿಲ್ಲ ಹಾದ್ರಿಗಿತ್ತಿ ಮಗನ ಹೊಡಸು ಮಗನ ನಿಮ್ಗೆ ಸಿಟ್ಟು ಬರ್ನಿ ನನ್ನ ಮಗ ಯಾಕೆ ಬೇತೀರಿ ನೀವು ಎಲ್ಲ ಬಿಟ್ಟ ಹಿಂಗೆ ಅಂದಾವು ಹಿಂಗೆ ನನ್ನ ಮತ್ತೆ ಕಟ್ಟಿಗೆಲ್ಲ ಬಡ್ಕೋತ ಅವ್ರು ಒಳಗೆ ತೊಗೊಂಡು ಹೋದ್ರು ಒಳಗೆ ತೊಗೊಂಡು ಹೋಗೋಣ ಅಲ್ಲಿ ಬಿಡಾಕ್ರಿ ಬಿಡ್ರಿ ನಿಮ್ಮ ಕಾಲು ಬೇತಾನೆ ಬಿಡ್ರಿ ಅಂದ್ ಇಬ್ಬರು ಮಂದಿ ನಮ್ಮ ಕಡೆ ತಪ್ಪಾದ್ರೆ ಆಗಿ ತಂದು ನಾವು ಅಂದ್ರೆ ಬಿಡವಾರ ಅವ್ರು ನಾನು ನೀವು ಹೊರ ಹೋರಿ ಇವ್ರಿಗೆ ನಮ್ಮ ತಮ್ಮಗಳು ಫೋನ್ ಹಚ್ಚತ್ತೀನಿ ನಾ ಅವ್ರು ಫೋನ್ ಹಚ್ಚದ್ ನಮ್ಮನ್ನು ಬಂದು ನೀವು ತೊಗೊಂಡು ಹೋಗ್ರಿ ನಾನು ಅಲ್ಲಿಂದ್ರೆ ಕಟ್ಟಿಗೆಲ್ಲ ಬಡ್ಕೋತ ಸ್ಟ್ಯಾಂಡ್ ಇತ್ರ ತಕ ಹೋದಾರ ಅವ್ರು ತೊಗೊಂಡು ನಮ್ಮನ್ನು ಅಲ್ಲಿ ಉಳ್ಸಾಡಿ ಇವ್ನ ಬಡ್ಡಾಗ ಅವ್ನು ಒಬ್ಬ ಕೂತದ್ ಮತ್ತೆ ಇದ್ದ ಅವ್ನು ಜಾಡ ಅವ್ನು ಕೂತ ಇವ್ನ ಮ್ಯಾಲ ಅಂತ ಬಿಡಾಕೋಪ ಎಲ್ಲಾರು ಹಿಂಗೆ ನೋಡ್ಕೋತ ಕೂತಾರಿ ಬಿಡಿಸ್ಕೋರಿ ನನ್ನ ಮ್ಯಾಲ ಹೋಗೋಣ ನನಗೊಂದಿಲ್ಲಿ ಪೆಟ್ಟು ಕೂತೈತೆ ಅದು ಅವ್ರ ದುಸ್ರದಾರು ಇದ್ರ ಪೊಲೀಸರೇ ಇದ್ರು ಅವ್ರು ಭೀ ಅವ್ನು ಪಡೋದು ನಾನು ಕೂತೈತ್ರಿ ಅದು ಒಂದು ಪೆಟ್ಟು ಮತ್ತು ಉಳ್ಸಾಡ್ದಾರ ನನ್ನ ಸೀರೆ ತಿನ್ನೋದನ್ನು ಎಲ್ಲ ಸೀರೆಲ್ಲ ತಳ ಹೋಗಿತ್ರಿ ಹಿಂಗೆಲ್ಲ ಪಾಕದು ಮತ್ತು ಬ್ಯಾರೆದವ್ ಯಾವ ಬಂದು ಅಂತಾವ್ರ ಅವ್ರು ನಿಮ್ಮ ಸೀರೆ ನಟ್ ಮಾಡ್ಕೋರಿ ಯಾಕವ್ರೆ ಅವ್ರ ಸೀರೆ ನನಗೆ ನಟ್ ಮಾಡಿದಾರೆ ಎಲ್ಲ सुशीला गजानंद से अंदर लेके उधर मेरे को काटे ने भी मारा सब आदमी ने फिर से मेरे को बाहर छोड़ा मेरा मोबाइल देके सब और फिर आया और एक आदमी पुलिस था उसने मेरे को काटे मार कर सड़क पर 1 किलोमीटर पर मेरे को मार के ले आए उसको और मुझको मेरे को दोनों हाँ माँ को उधर मैंने वीडियो कर रहा था मोबाइल का मैं वीडियो करके देख के सब पुलिस मेरे पास पीछे में भाग रहा था सब भाग रहा था फिर से भी मोबाइल नहीं दिया कि भाई मेरे को नीचे पड़ा सबने नीचे पड़ा और ये सब लगा लोग थे मारा 500 तो था 5-6 लोग मार रहे थे मारे हाँ और बहुत लकड़ी से ये पीछे वो लकड़ी से मारा उधर मेरे को मेडिकल के लेके बाद में आकर उधर एक रूम था पुलिस स्टेशन के पास सब होने के बाद पुलिस स्टेशन में उधर मेरे को ऐसा नीचे है उधर मेरे को इधर नीचे 10 काटिया मारा है उसने नाम पता नहीं वो अभी इधर उसने मारा फिर से मेरे को वो फाइबर का काटी रहता है ना उसी से मेरे को हाथ पर भी मारा है उसने फिर से एक आदमी ने तो मेरे को पैसा कितना था आपके पास मेरे पास पाकिट में पैसा वो मम्मी के पास 10,000 रुपये था वो भी हॉस्पिटल में भरने के लिए जा रहा था हम इसलिए वो भी गए पर्स बघा फाडलं सगळं तिने वडावडी करून मैं सांगली से आया सांगली से मैं आए उधर अंकली में मेरे को ट्रैफिक वाले ने वो किया इधर रुका किया मेरे को उधर मेरे को बोला लाइसेंस नहीं किया मैंने लाइसेंस दिया चुपचाप से मैंने ऐसा भी नहीं किया कि गाड़ी भगा के गया उधर मैं रुका 2 मिनट में रुका उधर से मैं लाइसेंस भी देखा मेरे को क्या बोला हेलमेट है क्या मैंने बोला हेलमेट में गड़बड़